ದಿನಾಂಕ 9ನೇ ತಾರೀಕು ಜನವರಿ ಬೆಳಗ್ಗೆನೇ ಸ್ನಾನ ಗೀನ ಎಲ್ಲ ಮಾಡಿ ರೆಡಿಯಾಗಿ ನಾನು ಹೊರಟಿದ್ದು ಮೆಜೆಸ್ಟಿಕ್ಗೆ. ಹೋಗ್ತಾ ಅಂದವೇ ಅಲ್ಲೇ ಡಿವಿಯೇಷನ್ ತೊಗೊಂಡು ನಾನು ಹೋಗಿ ತಲುಪಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ. ನಾವು ಹೋಗಿ ತಲುಪಿದ್ದು ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಟ್ರೈನ್ ಹೊರಡ್ತಾಯಿತ್ತು ಸರಿ ಅಂತ ಹೋಗಿ ಟ್ರೈನ್ ಹತ್ಕೊಂಡ್ವಿ. ಆಮೇಲೆ ಜೋಲಾರ್ಪೇಟೆ, ವಾಣಿ ಅಂಬಾಡಿ, ಕಾಟ್ಪಾಡಿ, ಚಿತ್ತೂರು, ಪಾಕಾಲ ಜಂಕ್ಷನ್ ಮೂಲಕ ನಾನು ಹೊರಟಿದ್ದು ತಿರುಪತಿಗೆ. ಟಿಕೆಟ್ ಏನೋ ಬುಕ್ ಆಗಿತ್ತು, ಸೀಟ್ಸ್ ಕೂಡ ಸಿಕ್ಕಿತ್ತು. ಒಂದು ಸೀಟ್ನ ಫ್ಯಾಮಿಲಿಗೆ ಅಂತ ಬಿಟ್ಕೊಟ್ಟೆ, ಇನ್ನೊಂದು ಸೀಟ್ನ ಬರೀ ಲಗೇಜ್ ಇಡೋಕ್ಕೆ ಅಂತ ಆಯಿತು. ಆಮೇಲೆ ಪಕ್ಕದಲ್ಲಿರೋ ಒಂದು ಕೆಳಗಡೆ ಸೀಟಲ್ಲಿ ಹೋಗಿ ಕೂತ್ಕೊಂಡು ಅಡ್ಜಸ್ಟ್ ಆದೆ. ಕೆಳಗಡೆ ಏನೋ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿತ್ತು, ಮಧ್ಯದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಮೇಲ್ಗಡೆ ಹೋಗಿ ಮಲ್ಕೊಳ್ಳೋಕ್ಕಾಗಲ್ಲ ಅಂತ ಹಂಗೆ ಹೋಗಿ ಡೋರ್ ಹತ್ರ ಹೋಗಿ ಸ್ವಲ್ಪ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡಿದೆ. ಟ್ರೈನಲ್ಲಿ ವಾಟ್ರ್ ಬಾಟ್ಲು, ಸಮೋಸ ಮಾರೋರು ಬರ್ತಾನೆಯಿದ್ರು ಹೋಗ್ತಾನೆಯಿದ್ರು. ಸರಿ ಅಂತ ನಾನು 1-2 ಸಮೋಸ ತೊಗೊಂಡೆ. ಸಮೋಸ ಏನೋ ತಿಂದೆ, ಚೆನ್ನಾಗಿತ್ತು, ಸಖತ್ತಾಗಿತ್ತು. ಒಂದು ಟೀ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ, ಕೊನೆಗೂ ಟೀ ಕೂಡ ಬಂತು. ಆ ಚಾಯ್ ಕುಡ್ಕೊಂಡು ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿದೆ. ಅಷ್ಟೊತ್ತಿಗೆ ಚಿತ್ತೂರಲ್ಲಿ ಪಾಲ್ಕೋವಾ ತುಂಬ ಫೇಮಸ್ಸು ಅಂತ ಕೇಳ್ಪಟ್ಟಿದ್ದೆ. ಆ ಮಿಲ್ಕ್ ಪಾಲ್ಕೋವಾ ಏನೋ ತೊಗೊಂಡೆ, ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಹೋಗ್ತಾ ಅದೇ ಸೀಟಲ್ಲಿ ಕೂತ್ಕೊಂಡು ಅಡ್ಜಸ್ಟ್ ಮಾಡಿದೆ. ಸರಿ ಅಂತ ಪಕ್ಕದ ಸೀಟ್ ಖಾಲಿ ಆಯಿತು, ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಹೋದೆ. ಆಮೇಲೆ ಮಲ್ಕೊಂಡು ಬೋರ್ ಆಯಿತು ಅಂತ ಮತ್ತೆ ಅಲ್ಲೇ ಡೋರ್ ಹತ್ರ ಬಂದು ವ್ಯೂನ ಎಂಜಾಯ್ ಮಾಡಿದೆ. ಆಮೇಲೆ ಪಾಕಾಲ ಜಂಕ್ಷನ್ ಮೂಲಕ ನಾನು ಹೋಗಿ ತಲುಪಿದ್ದು ತಿರುಪತಿ ರೈಲ್ವೆ ಸ್ಟೇಷನ್ಗೆ. ತಿರುಪತಿ ರೈಲ್ವೆ ಸ್ಟೇಷನ್ ರೀಚ್ ಆಗ್ತಿದ್ದಂಗೆ ಒಂದು ಜೀಪ್ ಮಾಡಿಕೊಂಡು ತಿರುಪತಿ ಗಲ್ಲಿನೆಲ್ಲ ಸುತ್ತಾಡಿಕೊಂಡು ನಾವು ತಿರುಮಲ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಸರಿ ಅಂತ ತಿರುಮಲ ಬೆಟ್ಟಕ್ಕೆ ಅಂತ ಹೋಗೋವಾಗ ಅಲ್ಲಿ ಬ್ಯಾಗ್ ಚೆಕಿಂಗ್ ಪಾಯಿಂಟ್ ಬಂತು. ಸರಿ ಅಂತ ಅಲ್ಲೇ ಬ್ಯಾಗ್ ಚೆಕಿಂಗ್ ಎಲ್ಲ ಮಾಡಿಸ್ಕೊಂಡು ಮಹಾದ್ವಾರದ ಮೂಲಕ ನಾವು ತಿರುಮಲ ಬೆಟ್ಟಕ್ಕೆ ಅಂತ ಹೊರಟ್ವಿ. ನೈಟ್ ವ್ಯೂ ಏನೋ ಸಖತ್ತಾಗಿತ್ತು. ಜೀಪಲ್ಲಿ ಹೋಗುವಾಗ ಹೆಂಗೋ ತಿರುಮಲನ ರೀಚ್ ಆದ್ವಿ. ಮಹಾದ್ವಾರದ ಮೂಲಕ ತಿರುಮಲ ರೀಚ್ ಆಗ್ತಿದ್ದಂಗೆ ನಾವು ಹೋಗಿ ತಲುಪಿದ್ದು ಉತ್ತರಾದಿ ಮಠಕ್ಕೆ. ನಾವು ಹೋಗೋಷ್ಟರಲ್ಲಿ 7 ಗಂಟೆ 7:15 ಆಗ್ತಾಯಿತ್ತು. ಸರಿ ಅಂತ ಹೋಗಿ ರೂಮ್ ಇದೆಯಾ ಅಂತ ವಿಚಾರಿಸಿದ್ವಿ. ಏನೋ ನಮ್ಮ ಅದೃಷ್ಟಕ್ಕೆ ಅಂತ ಒಂದು ರೂಮ್ ಇತ್ತು. ಆ ರೂಮ್ನ ತೊಗೊಂಡು ಒಳಗಡೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಭೋಜನ ಶಾಲೆಗೆ ಬಂದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ಭಕ್ತಾದಿಗಳೆಲ್ಲ ಕೂತ್ಕೊಂಡ್ಬಿಟ್ಟಿದ್ರು. ನಾನು ಹೋಗಿ ಕೂತ್ಕೊಂಡೆ ಊಟಕ್ಕೆ ಅಂತ. ಅದೇ ಟೈಮ್ಗೆ ಮಹಾಮಂಗಳಾರತಿ ಏನೋ ಆಯಿತು. ಆಮೇಲೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದು ಕೂತೆ. ಆಮೇಲೆ ಬಾಳೆ ಎಲೆಯಲ್ಲಿ ಉಪ್ಪು, ಚಟ್ನಿ, ಅನ್ನ ಎಲ್ಲ ಹಾಕಿದ್ರು. ಅದಾದಮೇಲೆ ತಿಳಿ ಸಾರು ತಂದು ಹಾಕಿದ್ರು. ಅದಂತೂ ಅಲ್ಟಿಮೇಟಾಗಿತ್ತು, ಸಖತ್ತಾಗಿತ್ತು. ಪದೇ ಬರ್ತಾರೆ, ಹೊಟ್ಟೆ ತುಂಬ ಬಡಿಸ್ತಾರೆ. ಆಮೇಲೆ ನಮಗೂ ಕೂಡ ತೃಪ್ತಿ ಆಯಿತು. ಅನ್ನದಾತೋ ಸುಖಿ ಭವ ಅಂದ್ಕೊಂಡು ನಾವು ತಿರ್ಗಾ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಮಲ್ಕೊಂಡ್ವಿ. ಹೀಗೆ ಇವತ್ತಿನ ದಿನಚರಿಯನ್ನು ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.